ನನ್ನ ಹೆಸರು ಅಭಿಲಾಷ್ ಎಂಸಿ ಅಂತ, ಮೂಕ್ನಹಳ್ಳಿಯವರು, ಹುಣಸೂರು ತಾಲೂಕು. ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿ ಕರ್ನಾಟಕ ಅಂಬೇಡ್ಕರ್ ಸೇನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು ಒಂದು 20 ವರ್ಷದಿಂದಲೂ ನಾನು ಸಂಘಟನೆಯಲ್ಲಿದ್ದೀನಿ. ಬೇರೆ ಬೇರೆ ಸಂಘಟನೆ ಕೆಲಸ ಮಾಡಿದೆ. ಹಾಗೂ ಅಲ್ಲೆಲ್ಲ ಒಂದೊಂದು ಹಂತವಾಗಿ ಈ ಹಂತಕ್ಕೆ ಬಂದು ಸಂಘಟನೆ ಕಾರಣ. ಇವತ್ತೀಗ ಜಿಲ್ಲಾಧ್ಯಕ್ಷನಾಗಿ ನಾನು ಕೂತಿದ್ದೀನಿ ಅಂದರೆ ಈ ಸಂಘಟನೆ ಕಾರಣ. ಇವತ್ತು ಈ ಟೇಬಲ್ ಮೇಲೆ ಈ ಥರ ಇವತ್ತೆಲ್ಲ ಮಾತಾಡ್ತಿದ್ರೆ ಒಂದು ಸಂಘಟನೆ ಕಾರಣ. ಹಾಗಾಗಿ ಒಂದು 20 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸಂಘಟನೆಗೆ ನಿಮ್ಗೆ ಯಾವಾಗ ಪಾದಾರ್ಪಣೆ ಮಾಡಿದ್ರಿ? ಹಿನ್ನೆಲೆ ಸರ್, ಸಂಘಟನೆಗೆ ನಾವು ಮಾಮೂಲಿ ಏನಿಲ್ಲ ಸರ್, ಓದ್ತಾ ಇದ್ದೀವಿ. ಎಜುಕೇಷನ್ ಇದ್ದಾಗಲೇ ನಾವು ಸಂಘಟನೆ ಮೇಲೆ ಒಲವಿತ್ತು. ಯಾಕಂದರೆ ನಮ್ಮ ತಾಲೂಕಲ್ಲೆಲ್ಲ ಕೆಲಸ ಮಾಡೋರು ನಮ್ಮ ಹಿರಿಯರಲ್ಲಿ ನೋಡ್ತಿದ್ದೋ. ಎಜುಕೇಷನ್ ಆಯಿತು, ಕೆಲಸ ಮುಗೀತು. ಕೆಲಸ ಮಾಡ್ತಿರ್ಬೇಕಾದ್ರೆ ಸಂಘಟನೆ ಪಾಲ್ಗೊಂಡೆ. ಕೆಲವು ನಮ್ಮಲ್ಲಿ ಏನಾಯಿತು ಅಂದರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಒಂದು ಇದೆ, ನಮ್ಮ ಪರ್ಟಿಕ್ಯುಲರ್ಲಿ ನಮ್ಮ ದಲಿತ ಸಮಾಜದಲ್ಲಿ. ಹಾಗಾಗಿ ನಮ್ಮನ್ನು ಒಂದು ಮಾಡಬೇಕು, ಜೊತೆಗೆ ನಾವು ಎಜುಕೇಟೆಡ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಸಂಘಟನೆಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಸಂಘಟನೆಯಿಂದ ದಲಿತರಿಗೆ ನೀವು ಏನು ಸಂದೇಶ ಕೊಡ್ತೀರಿ? ಸರ್, ದಲಿತರಿಗೆ ಸರ್ ಈ ಮೆಸೇಜ್ ನಮ್ಮ ಹಿರಿಯರು ಆಮೇಲೆ ಬಾಬಾ ಸಾಹೇಬರು ಎಲ್ಲ ಮೆಸೇಜ್ ಕೊಟ್ಟಿದ್ದಾರೆ. ನಾವು ಕೊಡುವಂಥದ್ದು ಏನು ಅಂಥದ್ದೇನಿಲ್ಲ. ಏನಂದರೆ ಈಗಿನ ಮಕ್ಕಳು ಓದಬೇಕಷ್ಟೇ, ಎಜುಕೇಷನ್ ತಗೋಬೇಕು. ನಾವು ಏನೇ ಪಡ್ಕೋಬೇಕಾದ್ರೂ, ಈ ದೇಶದಲ್ಲಿ ಏನೇ ಮಾಡಬೇಕಾದ್ರೂ ಮೊದಲನೇದಾಗಿ ಎಜುಕೇಷನ್ ಪಡೀಲೇಬೇಕು. ವಿದ್ಯಾಭ್ಯಾಸ ಇಂಪಾರ್ಟೆಂಟ್. ಅದು ದಲಿತರಾಗಿರಲಿ, ಬೇರೆ ಸಮಾಜ ಆಗಿರಲಿ, ಯಾವುದೇ ಸಮಾಜ ಆಗಿರಲಿ, ಎಜುಕೇಷನ್ನೇ ನಾವೇನಾದ್ರು ಪಡ್ಕೊಳ್ಳೋ ಸಾಧ್ಯ. ಜೊತೆಗೆ ಹೋರಾಟದ ಮನೋಭಾವನೆಯನ್ನು ನಾವು ಅಳವಡಿಸ್ಕೋಬೇಕು. ಸಮಾಜದಲ್ಲಿ ಕುರಿತ ಚಟಗಳಿಗೆ ಸ್ವಲ್ಪ ದಲಿತರು ಬೀಳ್ತಾರೆ. ಅದನ್ನ ಯಾವ ರೀತಿ ನೀವು ಸ್ಥಗಿತ ಮಾಡಬೇಕು, ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ? ಇಲ್ಲ ಸರ್, ಇದು ನಿಜ. ನೀವು ಹೇಳಿದ ಪ್ರಶ್ನೆ ಕರೆಕ್ಟಾಗಿದೆ ಸರ್. ನಾವು ಆಲ್ಮೋಸ್ಟ್ ನಮ್ಮ ಈ ಹಿಂದುಳಿದ ವರ್ಗದವರೇ ಈ ಕೃತ್ಯಕ್ಕೇನು ದಾಸನಾಗಿದ್ದಾರೆ. 100ರಲ್ಲಿ 100% ಜನನೂ ನಮ್ಮ ಹಿಂದುಳಿದ ವರ್ಗದವರೇ ಜಾಸ್ತಿ ಇರ್ತಾರೆ. ಮೇಲುಗ ವರ್ಗದವರು ಸ್ವಲ್ಪ ಕಮ್ಮಿ ಇದ್ದಾರೆ. ಅವರಲ್ಲಿ ಇಲ್ಲ ಅಂತಲ್ಲ, ನಮ್ಮವರೇ ಜಾಸ್ತಿ ಇರ್ತಾರೆ. ಏನಂದರೆ ಇದಕ್ಕೆ ನಾವು ಯಾವ ರೀತಿ ನಾವು ಅದನ್ನ ಒಂದು ಬಿಡುಗಡೆ ಮಾಡಿಸ್ಬೇಕಂತಂದರೆ ಅವರಲ್ಲೇ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಈಗ ಅವ್ರಿಗೆ ಏನಂತಂದರೆ ಮೊದಲನೇದಾಗಿ ಅವ್ರಿಗೆ ಬೇಕಾಗಿರೋದು ಎಜುಕೇಷನ್ ಅವರ ಮಕ್ಕಳ ಮುಖಾಂತರ ಆಗಿರಲಿ, ಇಲ್ಲ ಅವ್ರಿಗೆ ಬೇರೆ ಕಾರ್ಯಕ್ರಮಗಳಾಗಿರಲಿ. ನಮ್ಮ ಉಮೇಶಣ್ಣ ಅವ್ರು ಬಂದು ಮಾತಾಡಿದ್ರು, ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಈಗ ಅಂಬೇಡ್ಕರ್ ಫಂಕ್ಷನ್ಗಳಲ್ಲೆಲ್ಲ ಈಗ ಕುಡ್ಕೊಂಡು ಸ್ವಲ್ಪ ಅದೆಲ್ಲ ಅವಾಯ್ಡ್ ಮಾಡಬೇಕು. ಈ ಕಾರ್ಯಕ್ರಮಗಳು ಆದಂತೆ ಜನಗಳು ಬದಲಾವಣೆ ಆಯ್ತಾರೆ. ಹೆಚ್ಚಾಗಿ ಕಾರ್ಯಕ್ರಮನೇ ಮಾಡಬೇಕು. ಕರ್ನಾಟಕ ಅಂಬೇಡ್ಕರ್ ಸೇನೆ ವತಿಯಿಂದ ಶಿಕ್ಷಣಕ್ಕೆ ನಿಮ್ಮ ಕೊಡುಗೆಯನ್ನು ಯುವಕರುಗಳಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಶಿಕ್ಷಣ ಮಾಡೋದು ಸರ್, ನಮ್ಮ ಸಂಘಟನೆ ವತಿಯಿಂದ ನಾವು ಏನು ಹೇಳ್ತೀವಿ ಅಂದರೆ ಶಿಕ್ಷಣ ಬೇಕು, ಪ್ರತಿಯೊಬ್ಬರಿಗೂ ಶಿಕ್ಷಣ ಬೇಕು. ಈಗ ಏನಂದರೆ ನಮ್ಮಲ್ಲಿ SLCಗೆ ಮುಗಿಸ್ಬಿಡ್ತಿದ್ದಾರೆ, 7th ಕ್ಲೋಸ್ ಮಾಡ್ತಿದ್ದಾರೆ. ಜಾಸ್ತಿ ಹೈಯರ್ ಎಜುಕೇಷನ್ಗೆ ಹೋಗ್ತಾಯಿಲ್ಲ. ನಾವು PU ಇದು ಪೊಲೀಸು, ಮಾಸ್ಟ್ರು ಇಲ್ಲಿಗೆ ಸೀಮಿತ ಆಗಿದ್ದೀವಿ. ನಾವು ಕ್ಲಾಸ್ 1 ಆಫೀಸರ್ಗಳಾಗಬೇಕು. ನಾವು ಎಜುಕೇಟೆಡ್ ಆಗಬೇಕು. ನಾವು ಸಮಾಜದಲ್ಲಿ ಉನ್ನತವಾಗಿ ಬದುಕಬೇಕಾದ್ರೆ ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗಿ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಪಡೆದುಕೊಂಡು ಕ್ಲಾಸ್ 1 ತಹಸೀಲ್ದಾರ್ ಆಗಬೇಕು, AC ಆಗಬೇಕು, DC ಆಗಬೇಕು. ಇದು ಜಾಸ್ತಿ ಆದಾಗ ನಮ್ಮ ಸಮಾಜನೂ ಸ್ವಲ್ಪ ಮುಂದುವರಿತದೆ. ನಿಮ್ಮ ಶಾಲಾ ದಿನಗಳಲ್ಲಿ ಅಂಬೇಡ್ಕರ್ ಬಗ್ಗೆ ನಿಮಗಿದ್ದ ಅಭಿಪ್ರಾಯ ಯಾವುದು? ಹೌದು ಸರ್, ನಮಗೆ ಶಾಲಾ ದಿನಗಳಲ್ಲಿ ಸ್ವಲ್ಪ ಅಷ್ಟೊಂದು ತಿಳಿದಿರಲಿಲ್ಲ. ಎಜುಕೇಷನ್ ಮಾಡಬೇಕಾದ್ರೆ ನಾವು ಹಾಸ್ಟೆಲ್ ಓದಿರೋದ್ರಿಂದ ಯಾವಾಗ ಹಾಸ್ಟೆಲ್ಗೆ ನಾವು ಬಂದೋ ಅಲ್ಲಿಂದ ನಮಗೆ ಬಾಬಾ ಸಾಹೇಬ್ರ ಬಗ್ಗೆ ಏನು ಅವ್ರೇನು ಕೊಡುಗೆ ಕೊಟ್ಟವ್ರೆ, ಏನು ಮಾಡಿದ್ದಾರೆ, ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್. ಮತ್ತು ಸಂಘಟನೆಗೆ ನಾವು ಏನು ತೊಡಗಿಸ್ಕೊಂಡು ಅಲ್ಲಿಂದ ಅವ್ರ ವಿಚಾರಗಳು ತಿಳ್ಕೊಂಡು, ಅದಕ್ಕೆ ಮೂಲ ಕಾರಣ ಸಂಘಟನೆನೇ. ಅಸ್ಪೃಶ್ಯತೆ ಆಚರಣೆ ನಿಮ್ಮೇಲೂ ಪ್ರಭಾವ ಬೀರಿದೆ ಸರ್, ಇವತ್ತುವರೆಗೂ ಇದೆ. ಇವತ್ತು ನಮ್ಮವರು ಒಂದು ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಒಬ್ಬರ ಜೊತೆ ನಿಂತ್ಕೊಳ್ಳೋಂಗಿಲ್ಲ, ಬೇರೆಯವ್ರನ್ನ ಮದುವೆ ಆಗಂಗಿಲ್ಲ, ಮಾತಾಡೋಂಗಿಲ್ಲ, ಮುಟ್ಸ್ಕೊಳ್ಳೋಂಗಿಲ್ಲ. ಇದೆ, ಪ್ರಭಾವ ಇದೆ. ಪ್ರತಿ ಹಳ್ಳಿಗಳಲ್ಲೂ ಇದೆ, ನಮ್ಮ ಹಳ್ಳಿಗಳಲ್ಲೂ ಇದೆ. ಅದೆಲ್ಲ ಆಗಬೇಕು. ಜಾಸ್ತಿ ಇಂಟರ್ಕಾಸ್ಟ್ ಮ್ಯಾರೇಜ್ ಆದರೆ ಸ್ವಲ್ಪ ಈ ಅಸ್ಪೃಶ್ಯತೆ ಇವೆಲ್ಲ ಸ್ವಲ್ಪ ಬದಲಾವಣೆ ಆಗ್ಬೋದು. ಈಗ ಅಂತರ್ಜಾತಿ ವಿವಾದದಿಂದ ಅಸ್ಪೃಶ್ಯತೆನ ಸಂಪೂರ್ಣವಾಗಿ ತೊಡೆದಾಕ್ಬೋದಾ? ಸರ್, ಅದು ಹೆಂಗೆ ಅಂದರೆ ಒಂದು ಮೈನಸ್ಸು ಇದೆ, ಒಂದು ಪ್ಲಸ್ ಇದೆ. ಈಗ ಒಬ್ಬ ಉನ್ನತ ಅಧಿಕಾರಿ, ಒಬ್ಬ AC, ಒಬ್ಬ DC ದಲಿತ, ಇನ್ನೊಬ್ರು ಯಾರೋ ಒಂದು ಮೇಲ್ವರ್ಗದ ಒಂದು ಮಹಿಳೆ, ಹೆಣ್ಮಗಳು ಮದುವೆ ಆದರೆ ಅಲ್ಲಿಗೆ ಜಾತಿ ಬರಲ್ಲ. ಅಲ್ಲಿಗೆ ಯಾವ ಘರ್ಷಣೆ ಇರಲ್ಲ, ಯಾವ ಗೊಂದಲನೂ ಇರಲ್ಲ. ಯಾಕೆ ಹೇಳಿ, ಅವರು ಆಫೀಸರು ಅದನ್ನ ಒಪ್ಕೊಬಿಡ್ತಾರೆ, ಅದನ್ನು ಒಪ್ಕೋತಾರೆ. ಬಟ್ ಬಡವರು, ರೈತರು, ನಮ್ಮವರು ಏನಾದ್ರು ಏನಾದ್ರು ಎಜುಕೇಷನ್ ಮದುವೆ ಆದರೆ ಅವ್ರಿಗೆ ಅಲ್ಲೇ ಮಾಡೋದು, ಪ್ರಾಣ ತೆಗೆಯುವಂಥದ್ದು ಇದೆಲ್ಲ ಮಾಡ್ತಾರೆ. ಸರಿ.
ಈ ಅಭಿಲಾಷ್ ಅವರು ನಮ್ಮ ಜೊತೆ ಎಷ್ಟೊತ್ತು ಮಾತಾಡೋದು, ಅವರ ಒಂದು ಅನುಭವನ ತಿಳಿಸೋದು. ಧನ್ಯವಾದ. ಥ್ಯಾಂಕ್ಸ್. ಹೆಸರು ಬಂದು ಎಚ್.ಎಸ್. ರವಿಕುಮಾರ್, ಹೂವಿನಕೊಳ, ಎಚ್.ಡಿ. ಕೋಟೆ ತಾಲೂಕಿನವರನ್ನು. ಕರ್ನಾಟಕ ಅಂಬೇಡ್ಕರ್ ಸೇನೆಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ನಾನು ಕಾರ್ಯನಿರ್ವಹಿಸ್ತಿದ್ದೀನಿ ಸರ್. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಸಾವಿತ್ರಿ ಬಾಪುಲೆ ರವರ ಜನ್ಮ ದಿನಾಚರಣೆ ಅಂಗವಾಗಿ ಹಾಗೂ ಈ ಕ್ಯಾಲೆಂಡರ್ನ ಬಿಡುಗಡೆ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಆ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೀವಿ. ಕರ್ನಾಟಕ ಅಂಬೇಡ್ಕರ್ ಸೇನೆ ಸೇರ್ಕೋಬೇಕಾದ್ರೆ ನಿಮ್ಗೆ ಏನು ಇಷ್ಟ ಆಯ್ತು, ಅದರಲ್ಲಿ ಯಾವ ಒಂದು ಕಾರಣ ಸೇರ್ಕೊಂಡು? ಸರ್, ನಾನು ಒಂದು 20-25 ವರ್ಷದಿಂದಲೇ ಸಂಘಟನೆಯ ಒಂದು ನೆಲೆಗಟ್ಟಿನಲ್ಲೇ ಬಂದಿರೋದ್ರಿಂದ ಸ್ವತಂತ್ರವಾಗಿ ನಮ್ಮ ಮೈಸೂರು ಭಾಗದಲ್ಲೇ ನಾವೇ ಸ್ವಯರ್ಜಿತವಾಗಿ ಸ್ವತಂತ್ರವಾಗಿ ಕರ್ನಾಟಕ ಅಂಬೇಡ್ಕರ್ ಸೇನೆಯನ್ನು ಕಟ್ಟಬೇಕು ಅಂತ ಪಣ ತೊಟ್ಟು ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ನಾವು ಹೊಸದಾಗಿ ಸಂಘಟನೆಯನ್ನು ಕಟ್ಟಿದಂಥದ್ದು ಸರ್. ನೀವು ಸಂಘಟನೆ ಕಟ್ಟಿದ್ರೆ ಹೆಚ್ಚು ಯುವ ಜನರನ್ನ ಆಕರ್ಷಣೆ ಮಾಡಬೇಕು ಅಂತ ಏನೋ ಒಂದು ಕಡೆ ಅನಿಸ್ತಾ ಇದೆ. ಎಸ್ ಸರ್, ಹೌದು ಸರ್. ಎಷ್ಟು ಜನ ಸೇರಿಸಿರ್ಬೋದು ನೀವು? ಸರ್, ಒಂದೊಂದು ತಾಲೂಕು ಅಂತಂದ್ರೂ ಯುವಜನರು 30-40 ಜನ ಯುವಕರುಗಳು ನಮ್ಮ ಸಂಘಟನೆಗೆ ಬರ್ತಾಯಿದ್ದಾರೆ ಸರ್. ಥ್ಯಾಂಕ್ ಯು, ಧನ್ಯವಾದ. ಓಕೆ ಸರ್, ಥ್ಯಾಂಕ್ ಯು ಸರ್.